ದೇವಿ ಬಂದಳೆ ರೀ ದೇವಿ ಬಂದಳೆ, ಚೌರಿ ರಾಗುಟಿ ಹಾಕಿದ ಚೆಲವಿ ಬಂದಳೆ, ಕೂಸಿನ ತಾಯಿಯವಳೆ. ಏನ ಗಿರ್ಜಕ್ಕ, ನಿನ್ನೆ ಮಂಗಳಾರತಿ ಅಂದ್ರಲ್ಲ ದೇವಿ ಪದನ ಅದನ್ನ ಹಾಡಾಕತ್ತೀಯಲ್ಲ. ಅಯ್ಯ ಚಂದಕತ್ ನೋಡ ನಿನ್ ಬಾಯಾಗ. ನೀ ಹಾಡೋದ ಇಲ್ವಾ? ಒಂದ್ ಹಾಡು ಹಾಡೋದು. ನಾ ಹಾಡೋದಲ್ ಬಿಡ ಸುವರ್ಣಿ. ಹಂಗ ಎಲ್ಲಾರ ಕೇಳಿದ್ನಿ ಅಂದ್ರ ಒಂದ್ ನುಡಿ ಎರಡ್ ನುಡಿ ಹಂಗ ಅಂತಿರ್ತೇನಿ. ಹಂಗ ಪೂರನಗ ಈ ಮಂಗಳಾರತಿ ಆಗ್ಲಿ, ಸುಕಲಿನ ಪದ, ಜಾನಪದ ಹಾಡ್ತಾರ. ಹಾಡ್ಕಿ ಹಾಡುವಾರ ನಮಗ ಬರುದಿಲ್ಲ ಬಿಡ. ನಮ್ಮವ್ವ ನಮ್ಮಮ್ಮ ಬೀಸಾಕರ ಅಂದ್ರ ಒಂದ್ ದಿವ್ಸ ಏನ ಕಾಳು ಬೀಸಾಕ ಕೈಗೆ ಕುಂತ್ರ ಅಂದ್ರ ಹಾಡೇ ಬಿಡ್ಯಾರ ಅವ್ರು. ಹಾಡು ಅಂತಾನ ಬೀಸಿ ಮುಗಿಸಿ ಬಿಡ್ತಿದ್ರು. ನಾನು ಬೀಸು ಕಲ್ಲಿಗೆ ಒಮ್ಮೆ ನಮ್ಮವ್ ಕುಂತ್ಲ ಅಂದ್ರ ಇವ ನೀನ ಹಿಡಾರ ಕಲ್ಲು ಬಿಗಿ ಬರಾತತಿ ಅಂತ ನಮ್ಮವ್ವ ಬೀಸಾಕ ಹಿಡಿ ಬಾ ಯವ್ವ ಒಂದಿಟ ಕಲ್ಲು ಒಜ್ಜಿ ಬರಾಕತೈತಿ, ಇನ್ನೂ ಕುಂದ್ರ ಬಾ ಹಿಡಿ ಬಾ ಅಂತಿದ್ಲ. ನಾನು ಹೋಗಿ ಕೂಡ ಬೀಸಾಕ ಕುಂತ್ನಿ ಅಂದ್ರ ನಮ್ಮವ್ವ ಹಾಡಾಕಿ ಎಂತ ಚಂದ ಹಾಡ್ತಿದ್ಲಿಲೆ. ಆದ್ರ ಸುವರ್ಣಿ ನಾ ಕಲ್ಕೊಲಿಲ್ಲ ನೋಡ. ಕಲ್ಕೋಬೇಕಾಗಿತ್ತ ಗಿರ್ಜಾ. ಈಗ ಯಾರು ಹಾಡುವಾರ ಇಲ್ಲ ಹಂಗ ಸೋಬಾನ್ ಪದ ಜೋಗುಳ. ಈಗ ಹುಡುಗರ್ಗೆ ಹೆಸರು ಇಡಾಕ ಕರಿತಾರ. ಹೆಸರು ಇಡಾಕ ಹೋದಾಗ ಅಯ್ಯ ಜೋಗುಳ ಪದ ಹಾಡ್ರಿ ಜೋಗುಳ ಪಾಡ್ರಿ ಅಂತಿರ್ತಾರ. ನಮಗೂ ಜೀವ ಒಂದ್ ನಮನಿ ಅನಿಸ್ತೈತಿ ನೋಡವ. ನಾವು ಕಲ್ಕೊಲಿಲ್ಲ, ಕಲ್ಕೊಂಡಿದ್ರ ಹಾಡ್ಯಾರ ಹಾಡ್ತಿದ್ವಿ ಅನಿಸ್ತೈತಿ. ಏನಿಲ್ಲವ ಫಾತಿಮಾ, ನಿನ್ನೆ ಮತ್ತು ವರಮಹಾಲಕ್ಷ್ಮಿ ಪೂಜೆ, ಶುಕ್ರವಾರ ಪೂಜೆ ಎಲ್ಲ ಉಡಿ ತುಂಬ್ಕೊಳಾಕ ನಾವು ಇವ್ರ ಮನೆಗೆ ಹೋಗಿವಿ. ಮತ್ತು ಹಾದಿ ಮನೆಯವ್ರ ಮನೆಗೆ, ಅವ್ರ ಮನ್ಯಾಗ ಅಲ್ಲೊಂದು ದೇವಿ ಮ್ಯಾಗ ಒಂದು ಮಂಗಳಾರತಿ ಹಾಡಿದ್ರ ಅದನ್ನ ನಾನು ಹಂಗೆ ಗುನುಗುನು ಹಾಡ್ಕೊಂತ ನಿಂತಿದ್ನೆ. ಸುವರ್ಣ ಬಂದು ಕೇಳು. ಅರೆ ಗಿರ್ಜಕ್ಕ, ನಮ್ದಕ್ಕೆ ಕರೆದು ಬಿಟ್ಟು ನಾನು ಹೋಗಿದ್ದೆ. ಆದ್ರೆ ಎಷ್ಟು ಇದು ಮಾಡ್ತೀವಿ ಬಿಡು, ಎಲ್ರಿಗೆ ಉಂಡಿಕೆ ಕರಿ, ನಂಗೆ ಕರೀಲೇ ಇಲ್ಲ. ನಾನು ಹಂಗೆ ಪೂಜಾ ಮುಗಿಸ್ಕೊಂಡು ಪ್ರಸಾದ ಕೊಟ್ರು ಬಂದ್ಬಿಟ್ಟೆ. ಊಟ ಮಾಡಿ ಫಾತಿಮಕ್ಕ ನೀವು ಕುಂದ್ರಿ ಅಂದ್ರೆ ಕುಂದಿರ್ತಿದ್ದೆ. ಅವರು ನಂಗೆ ಕುಂದ್ರಿಸ್ಲಿಲ್ಲ, ಊಟ ಮಾಡಿ ಅನ್ಲೇ ಇಲ್ಲ. ಅಯ್ಯೋ ಆಕಿ ನಿನ್ನೆ ಒಬ್ಬೇಕೆ ಆಗ್ಬಿಟ್ಟಾಳ ಶಾನವ. ಆಕಿ ಕಸ್ತೂರಿಚಿಗೋ ಅವ್ರ ತಂಗಿದ ಡಿಲಿವರಿ ಆಗೈತಂತ ಪಾಪ ಆಕಿ ಊರಿಗೆ ಹೋಗ್ಬಿಟ್ಟಾಳ. ಮನ್ಯಾಗ ಕಟ್ಟಾದ ಮುದಿಕೊಂಡು ಅದ್ರದೊಂದು ಹಾರೇವ ನೀನ್ ಹಬ್ಬ ಅಂತ ಪಾಪ ಅದ್ರದ್ದು ಜಗ್ ಪೇಚಾಟತಿತ್ವ. ನಾವ ಒಂದ್ ತಾಸ ಎಳೆ ತಡ ಆದ್ರ ಆಗೋಲ್ವಂತ ಮತ್ತ ಆಕಿ ಗಂಡಾಳಿಗೆ ಹೇಳಿದ್ದ ಓಣ್ಯಾಗ. ಅವ್ರನ್ನ ಕರ್ಕೊಂಬಂದ ಯಾಕ ತಾಟ್ ಹಚ್ಚ್ರಂತ ಪಾಪ. ಮತ್ ನಾವು ಗಂಗಾಳ ಪಲ್ಯವು ಹಿಂಡಿ ಖಾರ ರೊಟ್ಟಿ ಚಪಾತಿ ಮೊಸರು ಮತ್ತು ಎಲ್ಲ ಕಾಯಿಪಲ್ಯ ಇಟ್ಟು ಹಚ್ಚಿ ಗಂಗಾಳ ಮಾಡಿ ಕೊಟ್ಟನೆ. ಅಡ್ಗೆ ಮನ್ಯಾಗ ಕೂತ್ಕೊಂಡು ಮತ್ತು ಅಡ್ಡಾಡಿ ಅದ ಊಟಕ್ಕೆ ಕೊಡ್ತಿ. 2 ಪಂಕ್ತಿ ಆತ. ಒಂದು ಪಂಕ್ತಿ ಗಂಡು ಮಕ್ಳು, ಒಂದು ಪಂಕ್ತಿ ಹೆಣ್ಮಕ್ಳು ಉಣಿಸಿ ನಾವು ಒತ್ತು ಬಿಟ್ಟು ಆಕಿಗೆ ಹೇಳೀನಿ, ನಿನಗೆ ಇದು ಹಾರೇನ ಭಾಳ ಆಗೈತಿವ, ಬ್ಯಾಸ್ರಾಗೈತಿ, ಇವನ್ನೆಲ್ಲನೂ ಬುಟ್ಟಿ ತುಂಬಿ ಹಾಳಿ ಎಲ್ಲನು. ಮತ್ತು ನಾನು ಹೇಳಿದ್ನಿಗೆ ನೀನು ಅಂಗಡಿಯಾಗ ಪೇಪರ್ ಪ್ಲೇಟ್ ತರ್ಸ ಗಂಗಾಳನ ಎಲ್ಲಿ ಒಬ್ಬೇಕೆದಿದ್ದಿ ಬೆಳಕ ಕುಂದಿರ್ತಿ ಅಂತ ಹೇಳಿದ್ದೆ. ಮತ್ತು ಬುಟ್ಟ್ಯಾಗ ತುಂಬೆ ಇಟ್ಟಿವಿ. ಮುಂಜಾನೆಲ್ಲ ಅವಾಗ ಮಾಡ್ಕೊರುವ ಚೆಂದಾಗಿ ದೀಪ ಕಾಯಿ ಮತ್ತು ಹಗಲೆಲ್ಲ ನೀನು ನಿರಂಕಾರ ಒಪ್ಪತ್ತು ಮಾಡಿದಿ ಅಂತ ಆಕಿನ ಕರ್ಕೊಂಡು ಹೋಗಿ ಒಂದತ್ತು ಬಿಡಿಸಿ. ಅಯ್ಯ ಅಲ್ಲಿಂದ ಬಂದಿಂದ ಇವ್ರು ಕರೆಯಾಕೆ ಬಂದಿದ್ರು ಸುಂಕದಾರ. ಅವ್ರ ಮನೆಗೆ ಹೋದ್ವ. ನಾನು ಉಡಿ ತುಂಬ್ಕೊಂಡ್ಬಂದೆ. ಈಗ ಒಲ್ ಬಿಡ್ರಿ ಒಂದು ಮನೆಗೆ ಹೋಗಿ ಬಂದೇನಂದ್ರು ಬರ್ರಿ ಇನ್ನೊಬ್ರ ಕಡೆಯಿಂದ ಬಿದ್ದಾರ, ಯಾರು ಸಿಗೋರು ಎಲ್ಲರೂ ಹೋಗ್ಬಿಟ್ಟಾರ ಒಂದತ್ತಿನ ಮನೆಗೆ. ಮತ್ತು ಟೈಮೂ ಭಾಳ ಆಗೈತೆ ಬರ್ರಿ ಅಂತ ಗಂಟದ್ದು ಹಾಕಿ. ಅಯ್ಯ ನಿನ್ನೂ ಕರೆದಿದ್ಲನ ಆಕೆ ಟೀಚರ್ ಗಂಗಮ್ಮ. ಇವ್ವ ಏನು ಜೀನಗದಾಳೆ ಇವ ಹೆಣ್ಮ, ಏನು ಜಿಪ್ಪುನದಾಳ. ಒಂದೆತ್ನ್ಯಾರಿಗೆ ಮುತ್ತೈದ್ಯಾರಿಗೆ ಜಂಪರ್ ಪೀಸ್ ತೊಗೊಂಬಂದ. ಎಲ್ಲ ಪಿಂಜಾಳಿಗೆ ನೋಡಿ ಅಂಥ ಜಂಪರ್ ಪೀಸ್ ತೊಗೊಂಬಂದ. ಅಂತ ಒಂದು 4 ಜಂಪರ್ ಪೀಸು, ಅವು ಹಣ್ಣು ಕಡಬು ಉಡಿ ತುಂಬ ಅಂತ ನಾನು ಕೈಯಾಗ ಕೊಟ್ಲ್ವ. ನಾನು ಉಡಿ ತುಂಬೀನಿ. ಅಲ್ಲ ಇಟ್ಟ ಜಿನತ ಮಾಡೋದು. ಹೌದು, ಏನೇ ದೇವ್ರಿಗೆ ಎಲ್ಲಕ್ಕೆ ಮಾಡ್ತಿರ್ತೆ, ಅದೇನು ಶಾಣೆತನ, ಅದು ಶಾಣೆತನ ಮಾಡ. ಯಾಕೇನು ಟೀಚರ್ ಅದಾಳ ಬಿಡು, ಯಾಕೆ ಮಾಡ್ಯಾಳ ಏನು ಇವ ಅಂತಾರ ಭಾಳ ಶಾಣೆತನ ಮಾಡೋದು. ಇನ್ನು ನಮ್ಮಂತಾರ ಹೊಲ್ದಾಗ ದುಡಿ ಒಲ್ವಾಕ ನಾವು ದುಡ್ಕೊಂತೀನಿ ಒಲ್ವಾಕ ನಾವು ಶಾಣೆತನ ಮಾಡೋದಿಲ್ಲ. ಅವತ್ತು ದುಡಿದು ಅವತ್ತು ಚಿಂತಿಲ್ಲ. ನಾವು ಎಲ್ಲ ಪದ್ಧತಿ ಸೇರ ಹೊಂದಿಕೆ ಮಾಡ್ತೇವೆ. ಏನು ಮಾಡ್ಯಾಳ ನಮ್ಮೂನಂತ ತಾಯಿ ಹುಡುಗಿ ಮಾಡ್ಯಾಳ. ಎನೀಸಿ ಎಡಿಗಷ್ಟು ಮಾಡ ಮುತ್ತೈದಾರಿಗೆ ಉಡಿ ತುಂಬಾಕ ಕಡಬ್ ಮಾಡ್ಯಾಳ. ಚಂದಾಗಿ ಉಣ್ಣಾಕ ಕೊಡುವಲ್ದವ. ಮತ್ತು ಆಕಿ ಗಂಡ ಇದ್ನನ ಮನ್ಯಾಗ ಪರ್ಸ ಆಕಿ ಗಂಡ ಕುಡಿತಾನ ಇದ್ನನ.
ವಾ ಏನು ಬಗ್ಗೆ ಏನವ ಆಕಿ ಗಂಡ ಇದ್ದಿರ್ಕಿಲ್ಲ ಅವಂಗ ಏನು ಹಿಂಗೆ ಮತ್ತು ಮುತ್ತೈದಾರ ಬರ್ತಾ ಮನೆಗೆ ಉಡಿ ತುಂಬ್ಕೊಳಕ ಪೂಜೆ ಐತಿ ಮತ್ತು ನೀ ಕುಡಿದು ಬಂದು ವಡ ವಡ ಹಚ್ಕೊಂಡು ಕುಂದ್ಬೇಡ ಅಂತ ಏನಾರು ಹೇಳಿಗಿಳಿದ್ಲು ಏನು ಮಾಡಿದ್ಲು ಅವ್ ಇದ್ದಿದ್ದಿಲ್ಲ ಮನ್ಯಾಗ ನಾವ್ಯಾರು ಪೂಜೆ ಮುಗಿಸಿ ಉಡಿ ತುಂಬಿಕೊಂಡು ಮತ್ತು ಕೊಡೋರಿಗೆ ಉಣ್ಣಾಕ ಕೊಟ್ಟು ಒಪ್ಪತ್ತು ಬಿಟ್ಟಿದ್ವಿ ಅಯ್ಯ ಉಣ್ರಿ ತಂಗ್ಯಾರ ಅಂತ ಹಿಕ್ಕಟ್ಟು ಅಂದವ ಹಿಕ್ಕಟ್ಟು ಬಂದು ಅವ್ರಿಗೆ ಎಲೆ ಕೊಡು ಅಂತಾನ ನಮ್ಮವನೊಂದು ತಾಯಿ ಪ್ಲೇಟ್ನ್ಯಾಗ ಅಡ್ಕಿನ ಹಾಕೊಳ್ಳಿ ಎನೀಸಿ 4 ಮಂದಿಗೆ ಆಗೋ ಅಷ್ಟು ಒಂದು 5-6 ಅಡ್ಕೆ ಹಾಕ್ಯಾಳ ಒಂದು 4 ಎಲೆ ಇಟ್ಟಾಳ ಆಕಿ ಜಿನಕ್ಕೆ ಭಾಳ ಅದಾಬಿಡ ಆದ್ರೆ ಅವ್ರ ಹತ್ತಿ ಹಂಗಿದ್ರಕ್ಕಿಲ್ವ ಏನಾರ ಇದ್ರ ಮನ್ಯಾಗ ಕರ್ಕೊಂಡು ಹೋಗಿದ್ಲಲ್ಲ ಹಿಂಗೆ ಹೇಳ್ತಿದ್ಲಲ್ಲ ಅವ್ರ ಹತ್ತಿ ಹಿಂಗೆಲ್ಲ ಶಾಣತನ ಮಾಡ್ತಿರ್ಕಿಲ್ಲ ಅಯ್ಯೋ ಗಿರ್ಜಕ್ಕ ನಾ ಬಂದದ್ದ ಮರ್ತ್ಬಿಟ್ಟೆ ಹಿಂಗೆ ಮತ್ತು ನಮ್ಮ ಮನೆಗೆ ಹಿರೇಕುಂಬ್ಯಾರು ಹೆಣ್ಮಕ್ಳು ಬಂದಾರ ಒಂದಿಬ್ರು ಇಲ್ಲಿನ ಹೆಸರು ಕೈ ಕಟಾವಿನ ಆರಿಸ್ಕೊಳಕ್ಕೆ ಬಂದಿದ್ರಂತ ವಸ್ತಿನ ಬಂದಾರ ಅವರು ಮತ್ತು ನಮ್ಗೆ ಇವತ್ತು ಒಂದು ಹಚ್ಚಾರ ಸಂಜೆ ಹುಗ್ಗಿ ಮಾಡೇನಿ ಹಾಲು ಭಾಳ ಹಿಂಡು ಅಲ್ದು ಬಿಡಲೆ ಅದಕ್ಕೆ ಹಿಂಡಿನ ತವಳುನು ಇಲ್ಲಂಗಾಗೈತೆ ಒಂದ ಒಪ್ಪದಿನ ಹಾಕಿಸ್ಕೊಂಡೈತಿ ಎಲೆ 2 ಕೆರೆ ಹಿಡ್ತೈತೆ ಅವು ಮನೆಗೆ ಅಟ್ಟು ನಮ್ಗೊಟ್ಟು ಉಣ್ಣಾಕ ಅಟ್ಟು ಹೆಪ್ಪ ಹಾಕ್ಕೊಳಕ್ಕೆ ಮೊಸರಿಗೆ ಮತ್ತು ಹಾಕಿ ಇದ್ರಾಗ ನಮ್ಮ ಸಿಗೋಗ ಒಂದು ಅಚ್ಚರಿ ಕೊಟ್ಕೊಳ್ತೀನಿ ಹಾಲು ಉಳಿತಿಲ್ಲ ಅಯ್ಯ ಹಂಗೆ ಮಾಡಬೇಡವಾ ಇವತ್ತು ನೀವು ಉಣ್ಬಿಟ್ರು ಚಿಂತೆ ನನಗೆ ಕೊಡಬೇಕು ಅಂತ ತಗೋರ್ವ ಆದ್ರೆ ಕೊಡ್ತೀನಿ ಅದೇ ಹಾಲು ಡೈರಿಯಲ್ಲಿ ಸಿಗ್ತೈತಲ್ಲ ಡೈರಿಗೆ ಕಳಿಸ್ಬಿಡಿ ನಿಮ್ಮದು ಬೇಟೇನಾ ಹಾಲು ಚಲೋನ ಸಿಗ್ತದೆ ಡೈರ್ಯಾಗ ಹಾಲು ತುಟ್ಟಿರ್ತಾ ಬಿಡೇವ ಓಕೆ ಅಂತ ತಗೋರ್ವ ಮತ್ತು ಅವ್ರೊಂದಿಬ್ರು ಹೆಣ್ಮಕ್ಳದಾರ ಅಡುಗೆ ಮಾಡ್ತೀನಿ ಒಂದಿವ್ಸ ತಿನ್ನಾಕ ಒಂದಿವ್ಸ ರೊಟ್ಟಿ ಮಾಡ್ತೀನಿ ಒಟ್ಟು ಬಿಸಿ ಪಲ್ಯ ಮಾಡಿ ಮತ್ತು ಮಂದಿ ಬಂದಾರ ಅಂದ್ರೆ ಪೋಲಿಮಿ ಮಾಡಕಲ್ಲ ಅಟ್ ರೊಟ್ಟಿನ ಅಟ್ ಬಿಸಿ ಪಲ್ಯ ಅದು ಮಾಡಿ ನಿಮ್ಮ ಮನೆಗೆ ಉಂಡಿ ಕೊಡಕ್ಕೆ ಬಂದಿದ್ರೇನ ನಿಮ್ಮ ಅಣ್ಣನ ಹೆಂಡತಿ ಅಕ್ಕ ಬಂದಿದ್ರು ಅಂದ್ರೆ ಆಕಿ ತವ್ರ ಮನೆ ಇಲ್ಲೇ ಹಾಕತ್ತಲ್ಲ ಮಗ್ಗಲಾಗ ಮರಬ ಮತ್ತು ಇಲ್ಲೇ ತವ್ರ ಮನೆಗೆ ಬಂದಾಳ ಬಂದಿಲ್ಲ ಅಂತಂದು ಬಂದಿದ್ಲ ನಮ್ಮ ಅಣ್ಣನ ಹೆಂಡತಿ ಬಂದು ಉಂಡಿ ಕೊಡ್ರಿ ನಾಷ್ಟ ಇದು ಚುಮ್ಮರ್ ತಿನ್ ಚಾ ಕೊಟ್ಟು ಭಾಳ ಹೊತ್ತ ನಾನು ಇಲ್ಲೇ ಇಲ್ಲ ಹೋಗಿದ್ದೆ ಅದಕ್ಕೆ ನೋಡ್ದಂಗೆ ಆಗಿತ್ತು ಅವ್ರು